ಬೆಂಗಳೂರು ದಕ್ಷಿಣದಲ್ಲಿ ಎರಡನೇ ಏರ್ಪೋರ್ಟ್ ಅನ್ನ ಮಾಡಲಾಗುತ್ತೆ ಇರುವಂತಹ ಸೂಚನೆ ಸಿಕ್ಕಿದೆ. ಬೆಂಗಳೂರು ದಕ್ಷಿಣದತ್ತ ಸಿಎಂ ಡಿಕೆ ಶಿವಕುಮಾರ್ ಒಲವನ್ನ ತೋರ್ತಾ ಇದ್ದು ನಿನ್ನೆಯ ಸಭೆಯಲ್ಲಿಯೂ ಕೂಡ ಎರಡನೇ ಏರ್ಪೋರ್ಟ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಜಮೀನು ಆಯ್ಕೆ ಹಾಗೆ ತಾಂತ್ರಿಕ ವರದಿ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆಸಿದ್ದು ಹಳ್ಳಿಗಳನ್ನ ಒಕ್ಕಲೆಬ್ಬಿಸುವಂತಹ ಜಾಗವನ್ನ ಮುಟ್ಟಲ್ಲ ಅಂತ ಸಿಎಂ ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಶೀಘ್ರ ಪ್ರಸ್ತಾವನೆ ಸಲ್ಲಿಕೆ ಅಂತ ಸಿಎಂ ಮಾತನಾಡಿದ್ದಾರೆ. ಇನ್ನು 3 ಜಾಗಗಳ ಈಗಾಗಲೇ ರೇಸ್ನಲ್ಲಿರುವಂಥದ್ದು. ಆ 3 ಜಾಗಗಳಲ್ಲಿ ಎಲ್ಲೆಲ್ಲಿ ಜನವಾಸ್ತವ್ಯಗಳಿರುತ್ತೋ ಅಂಥ ಜಾಗಗಳನ್ನು ಮುಟ್ಟಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಕಡೆಗೆ ಸಿಎಂ ಈಗಾಗಲೇ ಒಲವನ್ನು ತೋರ್ತಾ ಇದ್ದು ಎಲ್ಲೆಲ್ಲಿ ಕಡಿಮೆ ಬೆಲೆ ಭೂಮಿ ರೇಟ್ ಇದೆಯೋ ಅಂಥ ಇದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಜೊತೆಗೆ ಹಳ್ಳಿಗಳನ್ನು ಖಾಲಿ ಮಾಡಿಸಿ ಆ ಜಾಗಗಳನ್ನು ಮುಟ್ಟಬಾರ್ದು ಅನ್ನುವಂಥ ಉದ್ದೇಶ ಕೂಡ ಇಟ್ಕೊಂಡಿರೋದ್ರಿಂದಾಗಿ ಇನ್ನು ಬೆಟ್ಟ ಆಗಿರ್ಬೋದು ಅಥವಾ ಗುಡ್ಡಗಾಡು ಪ್ರದೇಶ ಇದ್ಯಾವುದೂ ಕೂಡ ಇರಬಾರ್ದು. ಸುಮಾರು 4,500ರಿಂದ 5,500 ಎಕರೆಯಲ್ಲಿ ಈ ಒಂದು ಏರ್ಪೋರ್ಟನ್ನು ನಿರ್ಮಾಣ ಮಾಡ್ತಿರೋದ್ರಿಂದಾಗಿ 2 ಕಡೆ ಈಗಾಗಲೇ ಜಾಗವನ್ನು ಗುರುತು ಮಾಡಲಾಗಿದೆ. ದಕ್ಷಿಣ ಕಡೆಗೆ ಹೆಚ್ಚಿನ ಒಲವನ್ನು ಸಿಎಂ ತೋರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಭೆಯಲ್ಲೂ ಕೂಡ ಎರಡನೇ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಈಗಾಗಲೇ ಆಗಿದೆ. ಜಮೀನನ್ನು ಆಯ್ಕೆ ಮಾಡುವಂಥದ್ದು, ತಾಂತ್ರಿಕ ವರದಿ ಇದೆಲ್ಲದರ ಬಗ್ಗೆ ಕೂಡ ಮಹತ್ವದ ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಶೀಘ್ರವೇ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆ ಮಾಡ್ತೀವಿ ಅಂತ ಸಿಎಂ ಮಾತನಾಡಿದ್ದಾರೆ.